ನಮ್ಮ ಅದೇ ಪ್ರಸಾದ್ ಇದ್ದಾಗ ಇದು ಮಾಡಿದ್ರು ಅವ್ರ ನೆನಪಿಗೋಸ್ಕರನೂ ಇದನ್ನ ರೆಡಿ ಮಾಡಿದೆ 20 ವರ್ಷದಿಂದ ಇದು ಇರೋಂಥ ಅವಶ್ಯಕತೆ ಇದೆಯಾ ಸರ್? ಎಷ್ಟು ಎಲೆಕ್ಷನ್ ಆಯ್ತು, ಎಷ್ಟು ಇದಾಯ್ತು, ಇದು ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡಿ. ಬಡವರು ಬಗ್ಗರಿಗೆ ಒಂದು ಏನಾದ್ರು ಮಾಡೋಕ್ಕೋಸ್ಕರ ಒಂದು ಹೆಲ್ಪ್ ಐತೆ ಸರ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ನಿಮ್ಮ ತಂದೆಯವರೇ ಇದ್ದಂತಹ ಸಂದರ್ಭದಲ್ಲಿ ಇದು ಉದ್ಘಾಟನೆ ಆಯ್ತು. 20 ವರ್ಷದ ನಂತರದಲ್ಲೂ ಕೂಡ ಇದು ಕಾಮಗಾರಿ ಪೂರ್ಣಗೊಂಡಿಲ್ಲ. ಏನೂ ಇಲ್ಲ ಸರ್. ಹೀಗಾಗಿ ಅವ್ರಿಗೆ ಫಂಡ್ ಏನಾದ್ರು ಬರ್ತದೆ ಅಮೌಂಟ್ ಅವ್ರು ತಿನ್ಕೊಂಡು ವಸಿ ಮಾಡ್ದಷ್ಟು ಮಾಡ್ತಾರೆ, ಪುನಃ ಇನ್ನೊಬ್ರಿಗೆ ಇದು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಒಟ್ಟಾರೆ ಇದು ಬೇಗ ಅದು ಈ ಒಂದು ಕಾಮಗಾರಿ ಪೂರ್ಣಗೊಂಡು ರೆಡಿ ಆಗ್ಬೇಕು ಹೇಳ್ತಾ ಇದ್ರಿ. ಓಕೆ ಅಮ್ಮ, ಧನ್ಯವಾದಗಳು ಸರ್. ಇದು ಪ್ರಾರಂಭ ಆಗಿ 20 ವರ್ಷ ಆಗುತ್ತೆ ಸರ್. ಇದು ಒಬ್ಬ 20 ವರ್ಷ ಆಯ್ತು. ಗಣೇಶ ಮಾಧವ ಪ್ರಸಾದ್ ಕೂಡ ಹಾಕಿದ್ರು, ಅವರು ಆಗಿದ್ರು ಅವ್ರ ಸಮ್ಮುಖದಲ್ಲಿ ಅವರು ಹಾಕೊಟ್ಟಿದ್ರು ಅಥವಾ ಇದ್ದಿದ್ರೆ ಅವರು ಇವತ್ತು ಕನಕಭವನ ಆಯ್ತಿತ್ತು. ದುರದೃಷ್ಟ ಅವರು ಪಾಪ ಇಲ್ಲ. ಈಗ ಹಂಗಾಗಿ ಗಣೇಶ್ ಪ್ರಸಾದ್ ಅವರು ಇದನ್ನ ಕ್ರಮ ನಮ್ಗೆ ಯಾಕಪ್ಪ ಅಂತಂದ್ರೆ ಒಂದು ಛತ್ರಕ್ಕೆ ನಾವು ಹೋಗ್ಬೇಕಾದ್ರೆ 50-60 ರೂಪಾಯಿ ಕೊಟ್ಬಿಟ್ಟು ಬಡವರು ಮಾಡೋಕ್ಕಾಗಲ್ಲ, ಮದುವೆ ಮಾಡೋಕ್ಕಾಗಲ್ಲ, ಒಂದು ಕಾರ್ಯ ಮಾಡೋಕ್ಕಾಗಲ್ಲ ಹೋಗಿ. ಈಗ ಇದನ್ನ ನಮ್ಗೆ ರೆಡಿ ಮಾಡಿಕೊಟ್ರೆ ನಾವು ಬಡವ್ರ ಬಗ್ಗರು ಜಾಸ್ತಿ ಇದ್ದೀವಿ ನಾವು ಇಲ್ಲಿ. ಯಾಕೆ ಅವರೇ ನಿಮ್ಮ ಕಡೆ ಇರೋಂಥ ಜನಗಳು ನಾವುಗಳು. ಅದಕ್ಕೆ ಕೂಡಲೇ ಇದನ್ನ ಒಂದು ಸ್ವಲ್ಪ ಗಮನ ಇಟ್ಟು ನಮ್ಗೆ ಈ ಕನಕಭವನ ಮಾಡ್ಕೊಡ್ಬೇಕು ಗಣೇಶ್ ಪ್ರಸಾದ್ ಅವರು. ಸದ್ಯ MP ಅವರು ನಾವು MP ಅವರು ಕೂಡ ಹೇಳ್ತಾ ಇದೀವಿ. ಆ MP ಅವರು ಗಮನ ತಗೊಂಡು ಇದು ನಮ್ಮ ಮಲೈನ್ಪುರದ ಬಗ್ಗೆ ಗಮನ ತಗೊಂಡು ಈ ಕನಕಭವನ ಮಾಡ್ಕೊಡ್ಬೇಕು ಅಂತ ಕೇಳ್ತೀವಿ ಸರ್. ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ಸರ್ ಗಣೇಶ್ ಪ್ರಸಾದ್ ಅವ್ರಿಗೆ. ಯಾಕಪ್ಪ ಅಂತಂದ್ರೆ ನಾವು ಅವ್ರು ನಿಮ್ಕೊಂಡಿದೀವಿ, ನಾವು ಗಣೇಶ್ ಪ್ರಸಾದ್ ಅವ್ರು ನಿಮ್ಕೊಂಡಿದೀವಿ. ನಾವು ಆ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಅಂತಾರಲ್ಲ, ಅವರಿಂದ ನಾವು ಏನೂ ಪಡ್ಕೊಂಡಿಲ್ಲ. ನಾವು ಅವ್ರಿಗೋಸ್ಕರ ಓಟ್ ಹಾಕಿದ್ದೀವಿ ಸರ್. ನಾವು ಕಾರ್ಯಕರ್ತರು ಅವ್ರು ದುಡ್ಡು ಇಸ್ಕೊಂಡಿದ್ದಾರೆ, ನಾವಂತೂ ನಮ್ಮ ಜನಗಳು ಯಾರು ಕೂಡ ದುಡ್ಡು ಇಸ್ಕೊಂಡಿಲ್ಲ. ಹಂಗೆ ಓಟ್ ಹಾಕಿದ್ದೀವಿ ನಾವು. ಯಾಕೆ ಗಣೇಶ್ ಪ್ರಸಾದ್ ಗೆದ್ರೆ ಯೂಸ್ ಆಗೋರ ಕೆಲಸ ಮಾಡ್ಕೊಡ್ತಾರ ನಮ್ಗೆ ಅಂದ್ಬಿಟ್ಟು ನಾವು ಪ್ರಾಮಾಣಿಕತೆಯಾಗಿ ನಾವು ಓಟ್ ಹಾಕಿದ್ದೀವಿ ಸರ್. ಅದಕ್ಕೋಸ್ಕರ ನಮ್ಗೆ ಇದೊಂದು ಕನಕಭವನ ಮಾಡ್ಕೊಡ್ಬೇಕು ಸರ್ ನಮ್ಗೆ.